ಮಳೆ ಶುರುವಾಯ್ತು, ಮಾತು ಶುರುವಾಗ್ಲಿ. ಮಾರ್ನಿಂಗ್ ಇನ್ನೇ ಒಂದು ಚಿಕ್ಕ ಸ್ಟ್ರೆಚ್ ಆ್ಯಕ್ಚುಲಿ ಮಿಸ್ ಮಾಡಿದ್ವಿ. ಯಾಕಂದರೆ ಅಲ್ಲಿ ಒಬ್ಬನೇ ಹೋಗಲಿಕ್ಕೆ ಸ್ವಲ್ಪ ರಿಸ್ಕ್ ಇತ್ತು. ಇವಾಗ ಕಾರ್ತಿಕ್ ಇದ್ದಾನೆ, ಸೊ ಬೀಚ್ವರೆಗೆ ಹೋಗಿ ಬರ್ತೀವಿ. ಆಮೇಲೆ ಅಲ್ಲಿಂದ ಗಣಪತಿಪುಲೆ. Slippery. ಅಲ್ಲಿ ಕಾಣ್ತಾ ಇದೆ ಬೀಚ್. ಇದು ಸ್ವಲ್ಪ ಸ್ಲಿಪ್ಪರಿ ಇದೆ ಆ್ಯಕ್ಚುಲಿ, ಅದಕ್ಕೆ ಸ್ವಲ್ಪ ಕಷ್ಟ. ಇದೆ ನಮಗೆ ಮಾರಿ ಹಬ್ಬ. ದೇವಕ್ಕೆ ಹೆಂಗೋ ಬಂದ್ವಿ. ಬೀಚ್ కొంచెం పోపలకొండ చూసి వరకు ఫస్ట్. ಇದು ಸ್ವಲ್ಪ ರಿಸ್ಕಿ, ಇದು ಆಲ್ರೆಡಿ ಬೀಳ್ತಾ ಇದೆ. ಇದೆ ಪ್ರೈವೇಟ್ ಬೀಚ್. ದಿಸ್ ಇಸ್ ನೈಸ್. ಓಕೆ, ಐ ಥಿಂಕ್ ದಿಸ್ ಇಸ್ ಇಟ್. ನಾವು ಅಲ್ಲಿ ಮೇಲಿಂದ ಫೋಟೋ ತೆಗಿತೀವಿ. ಓಕೆ, ಯಾಕಂದರೆ ನಾನು ಆಲ್ಮೋಸ್ಟ್ ಅಲ್ಲಿವರೆಗೆ ಬಂದು ಮಾತ್ರ ಸ್ಟಾಪ್ ಮಾಡಿದ್ದು. ಇಲ್ಲಿ ಬಂದು ಲೈಕ್ ಐ ಮೆಟ್ ಕಾರ್ತಿಕ್ ಮಹಾರಾಷ್ಟ್ರ ರೈಡ್ ಮಾಡ್ಕೊಂಬರ್ತಾ ಇದ್ದ. ಸೊ ಐ ನೀಡ್ ಯಾರು ಜನ ಬೇಕಿತ್ತು, ಇಲ್ಲಾಂದರೆ ಸ್ವಲ್ಪ ಸಖ ಟ್ರಿಕ್ ಇದೆ. ಈಗಲೂ ಹೋಗ್ತಾ ನಮಗೆ ಇದೆ ಆ್ಯಕ್ಚುಲಿ ಮಾರಿ ಹಬ್ಬ, ಬಟ್ ಅಟ್ಲೀಸ್ಟ್ ಒಬ್ರು ಇದ್ದರೆ ಹೆಲ್ಪ್ ಆಗ್ತಾರೆ. ಅದಕ್ಕೆ ರಿಸ್ಕ್ ತಗೊಳಕ್ಕೆ ಹೋಗಿಲ್ಲ, ಈ ಬೈಕ್ ಹ್ಯಾಂಡಲ್ ಮಾಡೋಕ್ಕೆ ಕಷ್ಟ. ಸೊ ಫೈನಲಿ ರೀಚ್ಡ್. ಅಲ್ಲಿದೆ ಪ್ರೈವೇಟ್ ಬೀಚ್. ಪ್ರೈವೇಟ್ ಅಲ್ಲ, ಐ ಮೀನ್ ಸೆಕ್ಲೂಡೆಡ್. ಚೆನ್ನಾಗಿದೆ ಆಫ್ ರೋಡ್. ಇನ್ನು ಈ ಸಮ್ಮರಲ್ಲಿ ಈ ಥರ ಗ್ರೀನ್ ಇರೋಲ್ಲ ನೋಡೋಕ್ಕೆ, ಫುಲ್ ಡ್ರೈ ಇರುತ್ತೆ. ಅಟ್ಲೀಸ್ಟ್ ಮಾನ್ಸೂನಲ್ಲಿ ಚೆನ್ನಾಗಿರುತ್ತೆ. ಇಫ್ ಯು ಹ್ಯಾವ್ ಅ ಹೆಲ್ಪ್ ಬರ್ಬೋದು, ಅಥವಾ ಸ್ವಲ್ಪ ಡ್ರೈ ವೆದರ್ ಇದ್ದರೆ ಬರ್ಬೋದು. ಎಸ್, ಸ್ವಲ್ಪ ಇಂಜಿ ನೆಟ್ಟು പോയി റിഡ്ജ് റിഡ്ജ് ഉണ്ടോ హైట్ జారు మిడిల్ ಹೋಯ್ತು ಪೋ ಒಂದು ತಿರೋದು ಒಂದು ಎಂಚ పోపిందులో ఫస్ట్ అయితే పచ్చి నెట్టే పో జారుండు బట్ మళ్ళీ స్ట్రైట్ ఉండదా నేను ఒకటి ಒಂದು రెడీ 1 2 3 ಒಂದು ಒಂದು ನಿಮಿಷ ಕೊಂಚ ಬಚ್ಚಿನ ಇದೊಂದೇ ಟ್ರಿಕ್ ಇರೋದು. ಇದಕ್ಕೋಸ್ಕರನೇ ನಿನ್ನೆ ನಾವು ಒಬ್ಬನೇ ಬಂದಿರಲಿಲ್ಲ, ಬಂದಿದ್ರೆ ಗ್ಯಾರಂಟಿ ಸ್ಟಿಕ್ ಹಾಕೋತಿದ್ದೆ.
ಬೀಚ್ ಅಂಜಿಂದದ ಆರೆ ವಾರೆ ಬೀಚ್ ಅವು ಒಂಜಿ ಎಡ್ಡಂಡಿಗೆ ಹಾಂ ಜಿಪ್ಲೈನ್ ಏತುಣ್ಣನಿಗೆ ಏನ್ಗೆ ರೋಡ್ ಬಜಿ ನರಕ ಇದ್ದ ರೋಡ್ ಬಜಿ ನರಕೊಂಡದ ಬೋಡ ಟ್ರೈ ಮಾಡ್ಬೋದು ಸಾಕಾಗತ್ತೆ ಸರಿ ಅಂಜಮ್ಮ ನೆಂಪಿದವಳ ನೈಸ್ ಮೀಟಿಂಗ್ ಯು ಕೂಡಲೇ ಬರ್ತಾರೆ ಸರಿ ಓಕೆ ಒಂದು ಆ್ಯಕ್ಚುಲಿ ಅಲ್ಲಿ ವ್ಯೂ ಪಾಯಿಂಟಲ್ಲಿ ಒಂದು ಸಲ ವಾಮಿಟ್ ಮಾಡಿದೆ ನನ್ನ ಹೊಟ್ಟೆ ಸರಿ ಇಲ್ಲ ಆ್ಯಕ್ಚುಲಿ ಆಗ ವ್ಯೂ ಪಾಯಿಂಟಲ್ಲಿ ವಾಮಿಟ್ ಮಾಡಿದೆ ಈಗಲೂ ಒಂಥರ ತೊಳಸ್ತಾ ಇದೆ ವೀಕ್ನೆಸ್ ಥರ ಆಗ್ತಾ ಇದೆ ಮೋಸ್ಟ್ಲಿ ಫುಡ್ ಪಾಯ್ಸನಿಂಗ್ ಏನೋ ಆಗಿದೆ ಅಲ್ಲಿ ಗೋ ಬ್ಯಾಕ್ ಇದು ನಾನು ಇಷ್ಟರವರೆಗೆ ಬಂದಿದ್ದು ಇಲ್ಲಿವರೆಗೆ ಬಂದಿದ್ದು ಇದು ಆರೇ ಬೀಚ್ ಅನಿಸುತ್ತೆ ಇಲ್ಲಿವರೆಗೆ ರೋಡ್ ಬೇರೆ ಹಾಳಾಗಿದೆ ಏನು ಅಂತ ನೋಡುವಂಥದ್ದಿಲ್ಲ ಮೋಸ್ಟ್ಲಿ ಇನ್ನು ಚೆನ್ನಾಗಿದೆ ಗೊತ್ತಿಲ್ಲ ನೋಡೋಣ ನಾಳೆ ಆದರೆ ಟೈಮ್ ಆದರೆ ವಾಪಸ್ ಬರ್ತೀನಿ ಫಾರ್ ನಾವು ಅಲ್ಲಿ ರಿಟರ್ನ್ ಹೋಗಿ ಸ್ವಲ್ಪ ರೆಸ್ಟ್ ತಗೋತೀನಿ ಈ ಓಡೆಗೆ ಇನಿ ಓಡೆಗೆ ಮಹಾಬಲೇಶ್ವರದ ಅಂಚೆ ಮಿತ್ತು ಪೋನ ಗಡ್ಡೆ ಪುನಃ ಸರಿ ಬರ್ತಾ ಓಕೆ ಬಾಯ್ ಬಾಯ್ ಓಕೆ ಒಂದು ಒಳ್ಳೆ ಕತೆ ಆಯ್ತು ಆ್ಯಕ್ಚುಲಿ ನಿನ್ನೆ ಅಲ್ಲಿ ವ್ಯೂ ಪಾಯಿಂಟ್ ಹೋಗಿದ್ವಿ ಸೆರೆನಿಟಿ ಬೀಚ್ ಅಂತೇಳಿ ಅಲ್ಲಿ ಹೋಗಿ ಒಂದು ನಂಗೆ ಆ್ಯಕ್ಚುಲಿ ಬೆಳಗ್ಗೆನೇ ಒಂಥರ ಹೊಟ್ಟೆ ಎಲ್ಲ ಇದಾಗ್ತಾ ಇತ್ತು ಅದು ತಳಸ್ತಾ ಇತ್ತು ನಾನು ನಾರ್ಮಲ್ ಅಂದ್ಕೊಂಡೆ ಯೂಶ್ವಲ್ ನಂಗೆ ಅಷ್ಟು ಎಲ್ಲೂ ಈ ಥರ ಫುಡ್ ಪಾಯ್ಸನಿಂಗ್ ಆ ಥರ ಎಲ್ಲ ಆಗಿದ್ದು ಕಡಿಮೆ ಆಗೋದೇ ಇಲ್ಲ ಸೊ ನಿನ್ನೇನು ಒಂಥರ ಅನಿಸಿದ್ರು ಬಟ್ ಸ್ಟಿಲ್ ನಾನು ಹೋಗಿದ್ದೆ ರೈಡಿಗೆ ಅಲ್ಲಿ ಹೋಗಿ ಒಂದು ಕಡೆ ಕೂತಾಗ ಎಲ್ಲ ವಾಮಿಟ್ ಬಂತು ಒಂದು ರಾಶಿ ಅದು ಅಲ್ಲಿ ವಾಮಿಟ್ ಮಾಡಿ ಆಮೇಲೆ ಎನಿವೆ ವಾಮಿಟ್ ಮಾಡಿದ್ಮೇಲೆ ಒಂದ್ಸಲ ಬೆಟರ್ ಅನ್ನಿಸ್ತು ಸೊ ಎನಿವೆ ಥಾಟ್ ವಿಲ್ ಕಂಟಿನ್ಯೂ ಸೊ ಮುಂದೆ ಹೋದ್ವಿ ಗಣಪತಿಪುಳೆಯಿಂದ ಅರ್ಧ ಹೋದಾಗ ಅದೇ ಒಂದು ಜಿಪ್ಲೈನ್ ಎಲ್ಲ ಬಂತು ಸೊ ಅದೆಲ್ಲ ಮಾಡಿದ್ವಿ ಆಮೇಲೆ ನಂಗೆ ಒಂಥರ ಇನ್ನೂ ಸ್ವಲ್ಪ ಮೋಸ್ಟ್ಲಿ ಸರಿ ಹೋಗಲ್ಲ ಅಂತ ಅನ್ನಿಸ್ತಾ ಇತ್ತು ಅಷ್ಟೊತ್ತಿಗೆ ಆಮೇಲೆ ನಾನು ಅವನಿಗೆ ಹೇಳಿದೆ ನೀನು ಕಂಟಿನ್ಯೂ ಮಾಡು ನಾನು ವಾಪಸ್ ಹೋಗ್ತೀನಿ ಅಂತೇಳಿ ಡೈರೆಕ್ಟ್ ನಂಗೆ ಆ್ಯಕ್ಚುಲಿ ಅದೊಂಥರ ವಾಮಿಟ್ ಬರೋ ಥರ ಆಗ್ತಾಯಿತ್ತು ಸೊ ಫುಲ್ ಸ್ಪೀಡಲ್ಲಿ ಬಂದೆ ಮನೆಗೆ ಇಲ್ಲಿ ಬಂದು ವಿದಿನ್ ಮೂಮೆಂಟಲ್ಲಿ ಇನ್ನೊಂದು ಅಷ್ಟು ಫುಲ್ ವಾಮಿಟ್ ಮಾಡಿ ಒಂದು 2 ದಿವಸದಲ್ಲಿ ಏನೆಲ್ಲ ತಿಂದಿದೆ ಅದೆಲ್ಲ ಆಗೈತೆ ಫುಲ್ ವಾಮಿಟ್ ಆಗಿ ಆಮೇಲೆ ಎಲ್ಲ ಲೂಸ್ ಮೋಷನ್ ಅದೆಲ್ಲ ಶುರುವಾಗಿತ್ತು ಸೊ ನಿನ್ನೆಯಿಂದ ಇಲ್ಲಿ ರೂಮಲ್ಲೇ ಕೂತು ನಿನ್ನೆ ಫುಲ್ ಒಂಥರ ರೆಸ್ಟ್ ನೈಟು ಏನು ತಿನ್ನಕ್ಕೆ ಹೋಗಿಲ್ಲ ನೈಟಿಂದ ಸ್ವಲ್ಪ ಬೆಟರ್ ಈಗ ಫುಡ್ಡೆಲ್ಲ ಅದೇ ಇವತ್ತು ನಾವು ಆ್ಯಕ್ಚುಲಿ ಬೆಳಗ್ಗೆಯಿಂದ ಹೊರಡಬೇಕಿತ್ತು ಟುವರ್ಡ್ಸ್ ನಾನು ವೆಸ್ಟರ್ನ್ ಘಾಟ್ಸ್ ಕಡೆ ಹೋಗೋಣ ಅಂತ ಅಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇದ್ದೆ ಇವತ್ತು ಸ್ಟಾರ್ಟ್ ಮಾಡಬೇಕಿತ್ತು ಬಟ್ ಐ ಥಿಂಕ್ ಸಿಚುವೇಶನ್ ಆ್ಯಕ್ಚುಲಿ ಇವತ್ತು ಸರಿ ಇದೆ ಎಲ್ಲ ಪರವಾಗಿಲ್ಲ ಬಟ್ ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ ಮೇಲೆ ಮತ್ತೇನಾದ್ರು ಶುರು ಆದರೆ ರೋಡಲ್ಲೆಲ್ಲ ಅದಕ್ಕೆ ಬೆಟರ್ ಸ್ಟೇ 1 more day ಇಲ್ಲೇ 1 ದಿವಸ ಕಂಟಿನ್ಯೂ ಎಕ್ಸ್ಟೆಂಡ್ ಮಾಡ್ತೀನಿ ಆಮೇಲೆ ನೆಕ್ಸ್ಟ್ 3 ದಿವಸ ಸಿಗುತ್ತೆ ಗೋಯಿಂಗ್ ಬ್ಯಾಕ್ ಟು ಮ್ಯಾಂಗ್ಳೂರು ಕೂಡ ಸೊ ನಾವು ಆ ಕಡೆ ವೆಸ್ಟರ್ನ್ ನಂಬ ಘಾಟ್ ಪವನ್ಕಿಂದ ಆ ಕಡೆ ಎಲ್ಲ ಸ್ವಲ್ಪ ತಿರುಗಾಡ್ಕೊಂಡು ಹಂಗೆ ದಾಂಡೇಲಿ ಕಡೆಯಿಂದ ಒಂಥರ ವೆಸ್ಟರ್ನ್ ಘಾಟ್ಸ್ ಇದರಲ್ಲೇ ಹೋಗ್ತೀವಿ ಊರಿಗೆ ಮಂಗಳೂರಿಗೆ ಸಿಚುವೇಶನ್ ಸ್ವಲ್ಪ ಹಿಂಗೆ
ಪ್ಲೇಸ್ ಎಲ್ಲ ಇದು ಓಕೆ ಅಂತ ಸೈಲೆಂಟ್ ಆಗಿ ಇದೆ. ಈ ನಾರ್ಮಲ್ ಒನ್ ಡೇ ಎಲ್ಲ ಹೋಗಿ ಸ್ಟೇ ಮಾಡೋದಾದ್ರೆ ಲೈಕ್ ಹೆಂಗಿದ್ರು ನಡೆಯುತ್ತೆ, ಆದಷ್ಟು ಚೀಪಲ್ಲಿ ಏನು ಸಿಗುತ್ತೆ ಅದು ಹಿಡ್ಕೊಂಡು ಹೋಗ್ತೀವಿ. ಯಾಕಂದ್ರೆ ಹೇಗೂ ಹೋಗೋದು ಈವ್ನಿಂಗ್ ಬೆಳಗ್ಗೆ ಎದ್ದು ಹೋಗ್ತಾ ಇರ್ತೀವಿ ಆ ಪ್ಲೇಸ್. ಇದು ಆಕ್ಚುಲಿ ನೀವು ನಾವು ಒಂದು 2-3 ದಿವಸ ಸ್ಟೇ ಮಾಡೋದು ಅಂತಲೇ ಅನ್ಕೊಂಡಿದ್ದೆ, ರತ್ನಗಿರಿಯಲ್ಲಿ ನಿಂತು ಒಂಥರ ಎಕ್ಸ್ಪ್ಲೋರ್ ಮಾಡೋದು. ಸೊ ಅದಕ್ಕೆ ಸ್ವಲ್ಪ ಇದು ಬಿಟ್ಟು ಕಾಸ್ಟ್ಲಿಯರ್ ಸೈಡ್, ಬಟ್ ಪರವಾಗಿಲ್ಲ. ಲೈಕ್ ವಿ ಹ್ಯಾಡ್ ನಮಗೆ ಒಂಥರ ವರ್ಕ್ ಎಲ್ಲ ಇತ್ತು. ಸೊ ಅದಕ್ಕೆ ಇಲ್ಲೇ ಇವತ್ತಿಗೆ ಮೋಸ್ಟ್ಲಿ ಅದು ಜಸ್ಟ್ ಬೈಕೆಲ್ಲ ಸ್ವಲ್ಪ ವಾಶ್ ಮಾಡಿ, ನಮ್ಮದೊಂದು ಬೈಕಲ್ಲಿ ಸೈಡ್ ಸ್ಟ್ಯಾಂಡ್ ಸೆನ್ಸರ್, ಅದು ಪುನಃ ಸೈಡ್ ಸ್ಟ್ಯಾಂಡ್ ಗಾಡಿ ನಡು ಆಫ್ ಎಲ್ಲ ಆಗಕ್ಕೆ ಸ್ಟಾರ್ಟ್ ಆಗ್ತದೆ. ಸ್ವಲ್ಪ ಫುಲ್ ವಾಶ್ ಮಾಡಿಸ್ಬೇಕು.